ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ನೋಡಿ ಡಿಪ್ಲೊಮಾ CETದು ಆಲ್ಜಿಬ್ರಾ ಎಲ್ಲ ಮುಗಿದಿದೆ, ಟ್ರಿಗ್ನಾಮೆಟ್ರಿ ಮುಗಿದಿದೆ, ಕೋಆರ್ಡಿನೇಟ್ ಜಾಮೆಟ್ರಿ ಅದು ಪಾರ್ಟ್ 1 ಅಷ್ಟೇ ಇರೋದು. ಸ್ವಲ್ಪ ಜನ ಪಾರ್ಟ್ 2 ಇದೆಯಾ ಇಲ್ವಾ ಅಂತ ಕೇಳ್ತಾ ಇದ್ರು, ಅದಷ್ಟೇ ಪಾರ್ಟ್ 1 ಅಷ್ಟೇನೆ. ಅದಾದ್ಮೇಲೆ ನೋಡಿ ಲಿಮಿಟ್ಸ್ ಮುಗಿದಿದೆ, ಮತ್ತೆ ಡಿಫ್ರೆನ್ಸಿಯೇಷನ್ ಮುಗೀತು, ಆಮೇಲೆ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ನೋಡಿ ಅದು ಮುಗಿದಿದೆ. ಈಗ ನೆಕ್ಸ್ಟು ಇಂಟಿಗ್ರಲ್ ಕ್ಯಾಲ್ಕುಲಸ್ ನೋಡಿ. ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಲ್ಲಿ ನಿಮಗೆ 5 ಮಾರ್ಕ್ಸ್ 5 ಕ್ವಶನ್ಸ್ ಬರುತ್ತೆ. 5 ನಂಬರ್ಗೆ 5 ಪ್ರಶ್ನೆ ಬರುತ್ತೆ ನೋಡಿ. ನೀವು ಟ್ರಿಗ್ನೋಮೆಟ್ರಿ ಚೆನ್ನಾಗಿ ಕಲ್ತಿದ್ರೆ, ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ಕಲ್ತಿದ್ರೆ, ಇಂಟಿಗ್ರೇಷನ್ ತುಂಬಾ ಈಸಿ. ಡಿಫ್ರೆನ್ಸಿಯೇಷನ್ದು ಉಲ್ಟಾ ಇಂಟಿಗ್ರೇಷನ್, ಇಂಟಿಗ್ರೇಷನ್ದು ಉಲ್ಟಾ ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ರಿವರ್ಸ್ ಮಾಡಿದ್ರೆ ಇಂಟಿಗ್ರೇಷನ್ ಬರುತ್ತೆ, ಇಂಟಿಗ್ರೇಷನ್ ರಿವರ್ಸ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಬರುತ್ತೆ ನೋಡಿ. ಇಂಟಿಗ್ರೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಇಂಟಿಗ್ರೇಟ್ ಅಂದ್ರೆ ಸೇರ್ಸೋದು ಅಂತ ಅಷ್ಟೇ, ಕೂಡ್ಸೋದು ಅಂತ. ಈಗ ನೋಡಿ ಇದರಲ್ಲಿ ಸೇಮ್ ಡಿಫ್ರೆನ್ಸಿಯೇಷನ್ ಅಲ್ಲಿ ನೋಡಿ ಎಷ್ಟೊಂದು ಫಾರ್ಮುಲಾ ಇತ್ತಲ್ವ, ಅದೇ ತರ ಇದರಲ್ಲೂ ಫಾರ್ಮುಲಾಗಳು ಬರ್ತವೆ, ಸುಮಾರು ಫಾರ್ಮುಲಾಗಳು ಬರ್ತವೆ. ಅದು ಒಂದೊಂದಾಗಿ ಹೇಳ್ಕೊಡ್ತೀನಿ ನಿಮ್ಗೆ ನೋಡಿ. ಇಂಟಿಗ್ರೇಟ್ ಅಂತ ನಿಮ್ಗೆ ಪ್ರಶ್ನೆ ಹೆಂಗ್ ಕೊಡ್ತಾರೆ ಅಂದ್ರೆ, ಇಂಟಿಗ್ರೇಟ್ ಅಂತ ಕೊಡ್ತಾರೆ. ಇಂಟಿಗ್ರೇಟ್ ನಿಮ್ಗೇನು ಇಂಟಿಗ್ರೇಟ್ ಅಂತ ಕೇಳಲ್ಲ, ದ ವ್ಯಾಲ್ಯೂ ಆಫ್ ಅಂತ ಬರುತ್ತೆ CET ನಲ್ಲಿ. ಆಕ್ಚುಲಿ ಮಾಮೂಲಿ ಪ್ರಶ್ನೆ ಕೇಳಬೇಕು ಅಂದ್ರೆ ಅವ್ರು ಇಂಟಿಗ್ರೇಟ್ ಅಥವಾ ಎವ್ಯಾಲ್ಯೂಯೇಟ್ ಅಂದ್ಬಿಟ್ಟು ನಿಮ್ಗೆ ಡಿಪ್ಲೊಮಾ ಸೆಕೆಂಡ್ ಸೆಮ್ ಮ್ಯಾಥ್ಸ್ M2 ಮ್ಯಾಥ್ಸ್ ಅಲ್ಲಿ ಗೊತ್ತಾಯ್ತು ನೋಡಿ. ಎವ್ಯಾಲ್ಯೂಯೇಟ್ ಅಂದ್ಬಿಟ್ಟು ಈ ತರ ಇಂಟಿಗ್ರಲ್ ಸಿಂಬಲ್ ಇದೆ, ಇಂಟಿಗ್ರಲ್ ಸಿಂಬಲ್ ಅಂದ್ಬಿಟ್ಟು ಇಲ್ಲೇನೋ ಪ್ರಶ್ನೆ ಇರ್ತದೆ, ಪ್ರಶ್ನೆ ಕೊಟ್ಬಿಟ್ಟು ಜೊತೆಗೆ ಒಂದು dx ಅಂತ ಕೊಡ್ತಾರೆ. ಅಂದ್ರೆ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. dx ಅಂತ ಅಂದ್ರೆ ಅದು ಕೊಡ್ಲೇಬೇಕು, ಅದು ಇದ್ದೇ ಇರ್ತದೆ, ಎಲ್ಲಾ ಲೆಕ್ಕಕ್ಕೂ ಇರುತ್ತೆ. ಇಲ್ಲಿ ಪ್ರಶ್ನೆ ಇರ್ತದೆ, ಏನೋ ಒಂದು ಪ್ರಶ್ನೆ ಇರ್ತದೆ, ಆಯ್ತಾ ನೋಡಿ. ಇವಾಗ ನೀವು ಇಂಟಿಗ್ರೇಷನ್ ಮಾಡಬೇಕು ಅಂತಂದ್ರೆ ಎಷ್ಟೊಂದು ಫಾರ್ಮುಲಾ ಇದೆ, ಆಯ್ತಾ. ಈ ಕ್ಲಾಸಲ್ಲಿ ನಿಮ್ಗೆ ಒಂದೆರಡು ಅಥವಾ ನೋಡೋಣ ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಡ್ತೀನಿ ನೋಡಿ. ಮೊದಲನೇ ಫಾರ್ಮುಲಾ ಇಂಟಿಗ್ರೇಷನ್ ಅಲ್ಲಿ ಇಂಟಿಗ್ರಲ್ x⁴n dx ಅಂತ ನೋಡಿ. dx ಅಂದ್ರೆ ಏನೂ ಇಲ್ಲ, dx ಅಂತ ಬರೀಬೇಕು. ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬಂದಾಗ dx ಅಂತ ಬರೀತಾರೆ, ಆಯ್ತಾ. ಇದು ಇಂಪಾರ್ಟೆಂಟ್. ಇದು x⁴n ಬಂದಾಗ ಫಾರ್ಮುಲಾ ಏನು. ಈಗ ನಿಮ್ಗೆ ಡಿಫ್ರೆನ್ಸಿಯೇಷನ್ ಅಲ್ಲಿ ಹಿಂಗ್ ಬಂದಾಗ ಏನ್ ಫಾರ್ಮುಲಾ, d/dx x⁴n ಬಂದ್ರೆ ಫಾರ್ಮುಲಾ nx⁴n−1 ಅಲ್ವಾ. ಇಂಟಿಗ್ರೇಷನ್ ಅಲ್ಲಿ ಫಸ್ಟ್ ಫಾರ್ಮುಲಾ x⁴n dx ಅಂತ. ಇದಕ್ಕೆ ನೋಡಿ ಆನ್ಸರ್ ಏನಪ್ಪಾ ಅಂದ್ರೆ x⁴n+1 ಡಿವೈಡ್ ಬೈ n+1 ಪ್ಲಸ್ c ಅಂತ. ಇದು ಮೊದಲನೇ ಫಾರ್ಮುಲಾ ಇಂಟಿಗ್ರೇಷನ್ ಅಲ್ಲಿ. ನೀವು ಸರ್ ಇದೇನೋ ಸಿ ಗೊತ್ತಲ್ಲ ಅಂದ್ರೆ, ಸಿ ಅಂದ್ರೆ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಥವಾ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂತ. ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಆರ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಯಾವುದೇ ಇಂಟಿಗ್ರೇಷನ್ ಲೆಕ್ಕ ಬಂದ್ರೆ ನೀವು ಪ್ಲಸ್ ಸಿ ಅಂತ ಬರಿಬೇಕು ಆನ್ಸರ್. ಲಾಸ್ಟ್ಗೆ ಮಾತ್ರ ಬರಿಬೇಕನ್ನ, ಸರಿನಾ. ಇದರಲ್ಲಿ ಆಕ್ಚುಲಿ ಒಂದಕ್ಕೆ ಬರಲ್ಲ, ಅದು ಸಿ ಅಂತ ಇಂಟಿಗ್ರೇಷನ್ ಅಲ್ಲಿ ಒಂದಕ್ಕೆ ಬರೆಯಂಗಿಲ್ಲ. ಯಾವ್ದಕ್ಕಪ್ಪ ಅಂತಂದ್ರೆ ನಿಮ್ಗೆ ಇಂಟಿಗ್ರೇಷನ್ ಅಲ್ಲಿ ಇಲ್ಲಿ ನಂಬರ್ಗಳು ಬರ್ತವೆ, ಅದಕ್ಕೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಕರೀತಾರೆ. ಈ ನಂಬರ್ ಬಂದ್ರೆ ಡೆಫಿನೆಟ್ ಇಂಟಿಗ್ರಲ್ಸ್, ನಂಬರ್ ಬರಲಿಲ್ಲ ಅಂದ್ರೆ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ನೋಡಿ. ಇವೆಲ್ಲ ಇಂಡೆಫಿನೆಟ್ ಇಂಟಿಗ್ರಲ್ಸ್. ಬರೀ ಹಿಂಗ್ ಬರೆದ್ರೆ ಅದು ಇಂಡೆಫಿನೆಟ್ ಇಂಟಿಗ್ರಲ್ಸ್. ಇಲ್ಲಿ ರೇಂಜ್ ಕೊಟ್ಟಿರ್ತಾರೆ 2 to 3, 0 to 1 ಆತರ ಏನಾರ ಕೊಟ್ಟಾಗ ಸಿ ಬರಲ್ಲ. ಅದಿಲ್ಲ ಅಂತಂದ್ರೆ ಎಲ್ಲಾ ಪ್ರಾಬ್ಲಮ್ಗೂ ಸಿ ಇರ್ತದೆ, ಸರಿನಾ. ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಯಾವ್ದಕ್ಕೆ ಸಿ ಬರುತ್ತೆ ಯಾವ್ದಕ್ಕೆ ಬರಲ್ಲ ಅಂತ ನೋಡಿ. ಇಂಟಿಗ್ರೇಷನ್ ಅಲ್ಲಿ ಫಸ್ಟ್ ಫಾರ್ಮುಲಾ ಇಂಟಿಗ್ರಲ್ x⁴n dx ಅಂದ್ರೆ x⁴n+1 ಬೈ n+1 ಪ್ಲಸ್ ಸಿ ಅಂತ, ಆಯ್ತಾ. ಈಗ ನೋಡಿ ಈ ಪ್ರಾಬ್ಲಮ್ ನಿಮ್ಗೆ ಈ ಫಾರ್ಮುಲಾ ಅರ್ಥ ಆಗ್ಬೇಕಂದ್ರೆ ಒಂದು ಲೆಕ್ಕ ತಗೋತೀನಿ ನೋಡಿ. ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ x⁵ dx ಅಂತ ಅನ್ಕೊಳ್ಳಿ ನೋಡಿ. ಪ್ರಶ್ನೆ ಹಿಂಗಾದ್ರೂ ಬರ್ಬೋದು, ಆರ್ ಇಂಟಿಗ್ರೇಟ್ x⁵ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಾನು ಕೊಡ್ಬೋದು ಅಲ್ವಾ. ನಿಮ್ಗೆ ಆ ಥರ ಕೊಡಲ್ಲ ಎಕ್ಸಾಮ್ ಅಲ್ಲಿ ಬಿಡಿ, ದ ವ್ಯಾಲ್ಯೂ ಆಫ್ ಅಂತ ಕೊಟ್ಬಿಡ್ತಾರೆ, ಆಯ್ತಾ. ಈಗ ಇದನ್ನ ಇಂಟಿಗ್ರೇಟ್ ಮಾಡಬೇಕು ಅಂತಂದ್ರೆ ನೋಡಿ, ಇದನ್ನು ನೋಡಿ, ಈ ಪ್ರಶ್ನೆನೂ ನೋಡಿ, ಈ ಫಾರ್ಮುಲಾ ನೋಡಿ, ಎರಡು ಒಂದೇ ತರ ಇದೆ ಅಲ್ವಾ, ಒಂದೇ ತರ ಇದೆ. ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ n ಇದೆ, ಇಲ್ಲಿ ಏನೈತೆ 5 ಐತೆ.
ಈಗ n ಇದ್ದಾಗ n ಇದ್ರೆ ಏನ್ ಆನ್ಸರ್ x ಟು ದಿ ಪವರ್ n+1/n+1. ಆಮೇಲೆ n ಯಾವ ನಂಬರ್ ಬೇಕಾದ್ರೆ ಆಗಿರ್ಬೋದು, ಹೋಲ್ ನಂಬರು, ಫ್ರಾಕ್ಷನ್, ಏನ್ ಬೇಕಾದ್ರೆ ಆಗ್ಬೋದು. ಆಯ್ತಾ? ಈಗ x ಟು ದಿ ಪವರ್ 5 ಇದ್ದಾಗ ಏನಾಗುತ್ತೆ 5+1/5+1 ಪ್ಲಸ್ c ಏನಾಯ್ತದೆ x ಟು ದಿ ಪವರ್ 6/6 ಪ್ಲಸ್ c. ನೋಡಿ ಈ ತರ, ಸರಿನಾ? ಅದೇ ತರ ಇನ್ನೊಂದು ಲೆಕ್ಕ ತಗೊಳ್ಳೋಣ. ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ x ಟು ದಿ ಪವರ್ 7 dx ಏನಾಗುತ್ತೆ x ಟು ದಿ ಪವರ್ 7 plus 1 plus c x to the power 8/8 plus c. Integral x to the power 3 dx x to the power 3 plus 1/3 plus 1 plus c x to the power 4/4 plus c. ಆಯ್ತಾ? ನೀವೇನ್ ಮಾಡ್ಬೇಕು ಅಂತಂದ್ರೆ ಇದು ಕೊಟ್ಟ ತಕ್ಷಣ ಇವೆಲ್ಲ ಏನ್ ಬರೆಯಂಗಿಲ್ಲ, ಡೈರೆಕ್ಟ್ ಇದು ಕೊಟ್ಟ ತಕ್ಷಣ ಇದು ಹೇಳ್ಬೇಕು. ಆಯ್ತಾ? ಈಗ ಇದನ್ನ ಬರೆದ್ಬಿಟ್ಟು ಅದನ್ನ ಡೈರೆಕ್ಟ್ ಬರೀತೀನಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಸಪೋಸ್ ಈಗ x² ಇತ್ತು, x² dx x³ ಪ್ಲಸ್ c ಅಲ್ವಾ? ಯಾಕಂದ್ರೆ ನೋಡಿ x ಟು ದಿ ಪವರ್ 2 plus 1 ಅಂದ್ರೆ 3 ಡಿವೈಡ್ ಬೈ 2 plus 1 ಅಂದ್ರೆ 3. ಈ ತರ ಕಲ್ತ್ಕೋಬೇಕು ನೀವು. ಇಂಟಿಗ್ರಲ್ x ಟು ದಿ ಪವರ್ 9 ಅಂದ್ರೆ x ಟು ದಿ ಪವರ್ 10/10 ಪ್ಲಸ್ c. ಇಂಟಿಗ್ರಲ್ ಬರೀ x ಕೊಟ್ರು ಅನ್ಕೊಳ್ಳಿ, ಬರೀ x ಕೊಟ್ರೆ ನಾನು ಡಿಫರೆನ್ಸಿಯೇಷನ್ ಅಲ್ಲಿ ಬರೀ x ಕೊಟ್ರೆ 1 ಅಲ್ವಾ? d/dx x ಅಂದ್ರೆ 1 ಅಂತ ಹೇಳ್ಕೊಟ್ಟಿದ್ದೀನಿ. ಇಂಟಿಗ್ರಲ್ x ಅಂದ್ರೆ ನೋಡಿ x ಟು ದಿ ಪವರ್ 1 ಅಂತ ಲೆಕ್ಕ. x ಟು ದಿ ಪವರ್ 1 ಅಂದ್ರೆ ಏನಾಯ್ತದೆ x ಟು ದಿ ಪವರ್ 1 plus 1 plus c x²/2 plus c. ನೋಡಿ ಈ ತರ ಎಷ್ಟೇ ನಂಬರ್ ಬರಲಿ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇದು ಇಂಟಿಗ್ರೇಷನ್ ಅಲ್ಲಿ ಫಸ್ಟ್ ಫಾರ್ಮುಲಾ. ಈಗ ಇನ್ನೊಂದು ತಗತ್ತೀನಿ ನೋಡಿ, x ಟು ದಿ ಪವರ್ 100 ಆನ್ಸರ್ ಏನು x ಟು ದಿ ಪವರ್ 101/101 plus c. ಡೈರೆಕ್ಟ್ ಆನ್ಸರ್ ಬರೆಯೋದು ಕಲ್ತ್ಕೋಬೇಕು, ಸರಿನಾ? ಆಯ್ತು. ಈಗ ಇದೇ ಫಾರ್ಮುಲಾ ಮೇಲೆ ಸಪೋಸ್ ನಿಮ್ಗೆ ಪ್ರಶ್ನೆ ಹಿಂಗಿತ್ತು ಅನ್ಕೊಳ್ಳಿ, evaluate integral 7x to the power 5. ಈಗ ಹಿಂದೆ ಮಾಡಿರೋ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಏನಪ್ಪಾ ವ್ಯತ್ಯಾಸ ಏನಂದ್ರೆ, ಡಿಫರೆನ್ಸ್ ಏನಂತಂದ್ರೆ ಇಲ್ಲಿ ನಂಬರ್ ಇದೆ ನೋಡಿ. ಈ ತರ ನಂಬರ್ ಇದ್ರೆ ಏನಿಲ್ಲ, ಡಿಫರೆನ್ಸಿಯೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ರಿ, ನಂಬರ್ ಇದ್ರೆ ನಂಬರ್ ನ ಆಚೆ ತೆಗಿತಾ ಇದ್ರಿ ಅಲ್ವಾ? ಎರಡನೇ ಸ್ಟೆಪ್ ಅಲ್ಲಿ ನಂಬರ್ ಆಚೆ ತೆಗೆದ್ಬಿಟ್ಟು x ಅನ್ನ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ರಿ. ಸೇಮ್ ಅದೇನೆ. ಈಗ ನಂಬರ್ ಆಚೆ ತಗೋಬೇಕು 7, ಇಂಟಿಗ್ರಲ್ ಹಿಂಗ್ ಬರ್ಕೋಬಹುದು. ಈಗ 7 ಹಿಂಗೆ ಇರಲಿ, ಇದಕ್ಕೆ ಫಾರ್ಮುಲಾ ಹಾಕ್ಬೇಕು. ಇದಕ್ಕೆ ಫಾರ್ಮುಲಾ ಹಾಕಿದ್ರೆ ಏನೋ, ನಾನು ಎಲ್ಲ ಫಾರ್ಮುಲಾ ಎಲ್ಲ ಪ್ಲಸ್ ಅಂತ ಏನ್ ಬರೆಯಲ್ಲ, ಡೈರೆಕ್ಟ್ ಆನ್ಸರ್ ಬರ್ಬಿಡ್ತೀನಿ. ಇದಕ್ಕೆ ಏನಾಯ್ತದೆ x ಟು ದಿ ಪವರ್ 6/6 ಅಲ್ವಾ? ನೋಡಿ ಮುಗಿದು, ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಬಂದ್ಬಿಡ್ತು. ಅದೇ ತರ ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ ಹಿಂಗಿತ್ತು ಅನ್ಕೊಳ್ಳಿ, 3x² dx ಅಂತ 3 ಆಚೆ ತಗೋಬೇಕು, x² dx ಗೆ ಇಂಟಿಗ್ರಲ್ x² dx ಅಂದ್ರೆ x³ 3 ನೋಡಿ, 3 ಕ್ಯಾನ್ಸಲ್, ಪ್ಲಸ್ ಸಿ ಹಾಕೊಳ್ಳಿ, x³ ಪ್ಲಸ್ ಸಿ. ನೋಡಿ ಏನಾದ್ರು ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಬೇಕು. ನೋಡಿ ಇದರಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ, ಇದರಲ್ಲಿ ನೋಡಿ ಕ್ಯಾನ್ಸಲ್ ಆಗಲ್ಲ, 7 6 ಕ್ಯಾನ್ಸಲ್ ಆಗಲ್ಲ. ಅದಕ್ಕೆ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಹಾಗೆ ಬರೀರಿ, ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟು ಬರೀರಿ, ಸರಿನಾ? ನೋಡಿ ಏನಾದ್ರು ನಂಬರ್ ಇದ್ರೆ ಏನ್ ಮಾಡ್ಬೇಕು, ಆ ನಂಬರ್ನ ಆಚೆ ತಗೋಬಿಡ್ಬೇಕು. ಮಾಮೂಲಿ ಇದನ್ನ ಇಂಟಿಗ್ರೇಟ್ ಮಾಡಿ ಪುನಃ ಇನ್ನೊಂದು ನಂಬರ್ ಬರುತ್ತೆ, ಇದು ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ, ಹಂಗೆ ಇಡಬೇಕು. ಇನ್ನೊಂದು ಮಾಡೋಣ. ಸಪೋಸ್ ಈಗ 8x ಟು ದಿ ಪವರ್ 7 dx ಅನ್ಕೊಳ್ಳಿ. 8 into x to the power 7 dx 8 ಆಚೆ ತೆಗೆದೆ, x to the power 7 ಅಂದ್ರೆ x to the power 8/8 plus c 8 ಕ್ಯಾನ್ಸಲ್, x to the power 8 plus c. ನೋಡಿ ಈ ತರ. ನೋಡಿ ಫಸ್ಟ್ ಫಾರ್ಮುಲಾ x to the power n dx ಅಂದ್ರೆ x to the power n+1/n+1. ಅದರಲ್ಲಿ ನಂಬರ್ ಇದ್ರೆ ನಂಬರ್ನ ಆಚೆ ತಗೋಬೇಕು, ನಂಬರ್ ಇದ್ರೆ ನಂಬರ್ನ ಆಚೆ ತಗೋಬೇಕು. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ, ಇಂಟಿಗ್ರಲ್ ಕಾನ್ಸ್ಟೆಂಟ್ ಇಂಟು dx, ಕಾನ್ಸ್ಟೆಂಟ್ ಇಂಟು x ಪ್ಲಸ್ c. ನೋಡಿ ನಿಮ್ಗೆ ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಅಂದ್ರೆ 0, d/dx ಕಾನ್ಸ್ಟೆಂಟ್ ಅಂದ್ರೆ 0 ಬರ್ತಾ ಇತ್ತು. ಬಟ್ ಇಂಟಿಗ್ರೇಷನ್ ಅಲ್ಲಿ
ಕಾನ್ಸ್ಟೆಂಟ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ 0 ಬರಲ್ಲ. ಏನ್ ಬರುತ್ತೆ? ಕಾನ್ಸ್ಟೆಂಟ್ ಇಂಟು ಎಕ್ಸ್ ಬರುತ್ತೆ. ಸರಿನಾ? ಅಂದ್ರೆ ಈಗ ಅದ್ರ ಮೇಲೆ ಒಂದಷ್ಟು ಲೆಕ್ಕ ತಗೋತೀವಿ ನೋಡಿ. ಸಪೋಸ್ ಈಗ ಎವ್ಯಾಲ್ಯೂಯೇಟ್ 100 dx ಅಂತ ಇತ್ತು ಅನ್ಕೊಳ್ಳಿ. ಈಗ 100 ಅಂದ್ರೆ ಏನು ಸರ್? ನಂಬರ್ ಎಲ್ಲ ನೀವು ಆಚೆ ತಗೊಂಡಲ್ಲ ಹಿಂದೆ ಅಂದ್ರೆ, ಹಿಂದೆ ಆಚೆ ಯಾಕೆ ತಗೊಂಡೆ ಅಂದ್ರೆ ನಂಬರ್ ಜೊತೆಗೆ ಎಕ್ಸ್ ಇತ್ತು, ಅವಾಗ ಆಚೆ ತಗೋಬೇಕು. ಬರೀ ನಂಬರೇ ಇದ್ರೆ ಈ ತರ ಕಾನ್ಸ್ಟೆಂಟ್ ಅಂತ. ಕಾನ್ಸ್ಟೆಂಟ್ ಇಂಟು ಡಿ ಎಕ್ಸ್ ಅಂದ್ರೆ ಏನಾಗುತ್ತೆ? 100x ಪ್ಲಸ್ ಸಿ ಅಷ್ಟೇ, ಮುಗೀತು. ಸಪೋಸ್ ಅದೇ ತರ 20 dx ಇತ್ತು ಅನ್ಕೊಳ್ಳಿ, ಏನು 20x ಪ್ಲಸ್ ಸಿ. ಅದೇ ತರ 5 dx ಇತ್ತು, ಏನು 5x ಪ್ಲಸ್ ಸಿ. ಅದೇ ತರ m dx ಇತ್ತು, mx ಪ್ಲಸ್ ಸಿ. ಅದೇ ತರ c dx ಇತ್ತು, cx ಪ್ಲಸ್ ಸಿ. ನೋಡಿ ಇವೆಲ್ಲ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಬಂದಾಗ ಇಂಟಿಗ್ರೇಷನ್ ಅಲ್ಲಿ 0 ಬರಲ್ಲ, ಡಿಫರೆನ್ಸಿಯೇಷನ್ ಅಲ್ಲಿ 0 ಬರುತ್ತೆ. ಇಂಟಿಗ್ರೇಷನ್ ಅಲ್ಲಿ ಏನ್ ಬರುತ್ತೆ? ಇಂಟು ಎಕ್ಸ್ ಮಾಡ್ಕೋಬೇಕು. ಏನಿರ್ತದೋ ಅದಕ್ಕೆ ಇಂಟು ಎಕ್ಸ್ ಅಂತ ಮಾಡ್ಕೋಬೇಕು ಅಷ್ಟೇನೆ. ನೋಡಿ 100 ಇದ್ರೆ 100x ಪ್ಲಸ್ ಸಿ, 20 ಇದ್ರೆ 20x ಪ್ಲಸ್ ಸಿ, 5 ಇದ್ರೆ 5x ಪ್ಲಸ್ ಸಿ, m ಇದ್ರೆ mx ಪ್ಲಸ್ ಸಿ, c ಇದ್ರೆ cx ಪ್ಲಸ್ ಸಿ. ನೋಡಿ ಈ ತರ. ನೋಡಿ ಎರಡನೇ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಅಂತಂದ್ರೆ ಕಾನ್ಸ್ಟೆಂಟ್ ಇಂಟು ಎಕ್ಸ್ ಅಂತ ಮಾಡಬೇಕು. ಇದು ಸೆಕೆಂಡ್ ಫಾರ್ಮುಲಾ. ನೋಡಿ ಈಗ ನಿಮಗೆ ಫಸ್ಟ್ ಫಾರ್ಮುಲಾ ಸೆಕೆಂಡ್ ಫಾರ್ಮುಲಾ ಗೊತ್ತಾಯ್ತು. ಈಗ ಫಸ್ಟ್ ಸೆಕೆಂಡ್ ಎರಡು ಫಾರ್ಮುಲಾ ಸೇರಿಸಿ ಒಂದು ಪ್ರಶ್ನೆ ತಗೋತೀನಿ ನೋಡಿ. ಸಪೋಸ್ ಈಗ ನಿಮಗೆ ಹಿಂಗಿತ್ತು, ಈಗ ಇಲ್ಲಿ ತನಕ ಬರೀ ಒಂದೊಂದೇ ಟರ್ಮ್ ಕೊಟ್ಟೆ. ಸಪೋಸ್ ನಿಮಗೆ ಎವ್ಯಾಲ್ಯೂಯೇಟ್ ಅಂದ್ಬಿಟ್ಟು 3x² ಪ್ಲಸ್ 7x ಪ್ಲಸ್ 8 ಅಂತ ಈ ತರ 3 ಟರ್ಮು ಅಥವಾ 4 ಟರ್ಮು 5 ಟರ್ಮು ಮಧ್ಯ ಪ್ಲಸ್ ಇರಬೇಕು ಅಥವಾ ಮೈನಸ್ ಇರಬೇಕು. ಈ ತರ ಏನಾರ ಬಂತು ಅನ್ಕೊಳ್ಳಿ, ಅವಾಗ ಏನ್ ಮಾಡೋದಂದ್ರೆ ಸೇಮ್ ಈಗ ಡಿಫ್ರೆನ್ಸಿಯೇಷನ್ ಅಲ್ಲಿ ಈ ತರ 3 ಟರ್ಮ್ ಬಂದಾಗ ಏನ್ ಮಾಡ್ತಾ ಇದ್ವಿ? ಮೂರಕ್ಕೂ ಡಿ ಬೈ ಡಿ ಎಕ್ಸ್ ಅಂತ ಬರೀತಾ ಇದೀವಿ ಅಲ್ವಾ? ಅದೇ ತರ ಇಲ್ಲೂ ಅಷ್ಟೇ, ಮೂರಕ್ಕೂ ಈ ತರ ಇಂಟಿಗ್ರಲ್ ಹಾಕಬೇಕು. ಇಂಟಿಗ್ರಲ್ 3x² dx, ಇಂಟಿಗ್ರಲ್ 7x dx, ಇಂಟಿಗ್ರಲ್ 8 dx. ಈಗ ಇದನ್ನ ಹೆಂಗೆ ಇಂಟಿಗ್ರೇಟ್ ಮಾಡೋದು ನಿಮ್ಗೆ ಹೇಳ್ಕೊಟ್ಟೆ, ಈಗ ತಾನೇ ಹೇಳ್ಕೊಟ್ಟೆ. ನಂಬರ್ ಇದ್ರೆ ನಂಬರ್ ಆಚೆ ತಗೊಳ್ಳಿ, ಆಚೆ ತಗೊಂಡು ಹಿಂಗ್ ಬರ್ಕೊಳ್ಳಿ. ಇಲ್ಲೂ ನಂಬರ್ ಇದೆ, ನಂಬರ್ ಆಚೆ ತಗೊಳ್ಳಿ. ಇಲ್ಲಿ ಬರೀ ನಂಬರೇ ಇದೆ, ಬರೀ ನಂಬರೇ ಇದ್ದಾಗ ಆಚೆ ತಗೊಳ ಹಂಗೆ ಇರಲಿ, ಇನ್ನೊಂದ್ಸಲಿ ಹಂಗೆ ಬರೀರಿ. ಈಗ 3 ಇಂಟು x² ಇಂಟಿಗ್ರೇಟ್ ಮಾಡಿದ್ರೆ x² ಗೆ x⁴ 2 + 1 / 2 + 1 ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು, x³ 3 ಅಲ್ವಾ? x³ 3 ಪ್ಲಸ್ 7 ಇಂಟು x ಇದೆ, x ಇದ್ರೆ x² 2 ಪ್ಲಸ್ d/dx ಇಂಟಿಗ್ರಲ್ 8 ಅಂತಂದ್ರೆ 8 ಅಂದ್ರೆ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಬಂದಾಗ ಇಂಟು x ಮಾಡ್ಕೋಬೇಕಲ್ವಾ? 3 ಕ್ಯಾನ್ಸಲ್, ಏನಾಗುತ್ತೆ? x³ ಪ್ಲಸ್ 7x² 2 ಪ್ಲಸ್ 8x ಪ್ಲಸ್ c. ನೋಡಿ ಈ ತರ ಎಷ್ಟು ದೊಡ್ಡದಾರ ಬರಲಿ ಈ ತರ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡ್ಕೊಂಡು ನಂಬರ್ ಇದ್ರೆ ನಂಬರ್ ಆಚೆ ತಗೊಳ್ಳಿ, ಮಾಮೂಲಿ ಇಂಟಿಗ್ರೇಟ್ ಮಾಡಿ. ಆಮೇಲೆ ತಿರ್ಗಾ ನೋಡಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಆಗಿಲ್ಲ ನೋಡಿ, ಇಲ್ಲಿ ಕ್ಯಾನ್ಸಲ್ ಆಯ್ತು, ಇಲ್ಲಿ ಕ್ಯಾನ್ಸಲ್ ಆಯ್ತಾ ಇಲ್ಲ ನೋಡಿ. ಕ್ಯಾನ್ಸಲ್ ಆಯ್ತು, ಕ್ಯಾನ್ಸಲ್ ಮಾಡಿದೆ, ಕ್ಯಾನ್ಸಲ್ ಆಗಿಲ್ಲ, ಹಂಗೆ ಬರದೆ. ಸರಿನಾ? ನೋಡಿ ಈ ತರ 3 ಟರ್ಮು 4 ಟರ್ಮು 5 ಟರ್ಮು ಆ ತರ ಬಂದು ಮಧ್ಯ ಪ್ಲಸ್ ಮೈನಸ್ ಇರಬೇಕು, ಆಯ್ತಾ? ಅವಾಗ ಈ ತರ ಇಂಟಿಗ್ರೇಟ್ ಮಾಡಬೇಕು. ನೋಡಿ ಈಗ ನೆಕ್ಸ್ಟ್ ಇಂಟಿಗ್ರೇಷನ್ ಅಲ್ಲಿ ಮೂರನೇ ಫಾರ್ಮುಲಾ ಇಂಟಿಗ್ರಲ್ e⁴ax dx. ಇಂಟಿಗ್ರಲ್ e⁴ax dx ಅಂದ್ರೆ e⁴ax/a ಪ್ಲಸ್ c. ನೋಡಿ ಡಿಫ್ರೆನ್ಸಿಯೇಷನ್ ಅಲ್ಲಿ ಇದೇನಾಯ್ತು ಅಂದ್ರೆ a ಇಲ್ಲಿ ಬರ್ತಾ ಇತ್ತು, ಇಲ್ಲಿ a ಬರೋದು ಅಲ್ವಾ? ಇದರಲ್ಲಿ ಇಂಟಿಗ್ರೇಷನ್ ಅಲ್ಲಿ ಡಿವೈಡ್ ಬರುತ್ತೆ, ಡಿವೈಡ್ ಬೈ a. ಈಗ ಅದ್ರ ಮೇಲೆ ಒಂದಷ್ಟು ಲೆಕ್ಕ ಮಾಡ್ತೀನಿ ನೋಡಿ. ಸಪೋಸ್ ಈಗ ನಿಮ್ಗೆ ವ್ಯಾಲ್ಯೂಯೇಟ್ ಇಂಟಿಗ್ರಲ್ e⁴7x dx ಕೊಟ್ಟಿದ್ರು. e⁴7x/7 ಪ್ಲಸ್ c ಅಲ್ವಾ? ನೋಡಿ e⁴ax ಅಂತ ಇದ್ರೆ e⁴ax/a. ಅದೇ ತರ e⁴3x dx ಏನಾಯ್ತದೆ? e⁴3x/3 ಪ್ಲಸ್ c. ಇಂಟಿಗ್ರಲ್ e⁴2x dx ಏನಾಯ್ತದೆ? e⁴2x/2 ಪ್ಲಸ್ c. ಇಂಟಿಗ್ರಲ್ ಬರೀ x ಇತ್ತು, ಬರೀ x ಇದ್ರೆ 1x ಅಂತ ಲೆಕ್ಕ ಅಲ್ವಾ? 1x ಇದ್ರೆ e⁴1x/1 ಅಂತ ಬರುತ್ತೆ, ಅಥವಾ 1x/1 ಅಂದ್ರೆ ಬರೀ e⁴x ಬರುತ್ತೆ. ಸರಿನಾ? e⁴x ಗೆ e⁴x ಬರುತ್ತೆ. ಈಗ ನಿಮ್ಗೆ ಸಪೋಸ್ ಇದರಲ್ಲಿ
e⁻−3x ಅಂತ ಬಂತು ನಮ್ಮ ಕಡೆ, ನೆಗೆಟಿವ್ ಬಂದ್ಬಿಡ್ತು. ಬರಲಿ ಬಿಡಿ, ನೆಗೆಟಿವ್ ಆರ ಬರಲಿ, ಪಾಸಿಟಿವ್ ಆರ ಬರಲಿ, ಫ್ರಾಕ್ಷನ್ ಆರ ಬರಲಿ, ಏನಾರ ಬರಲಿ, ಇದಿಷ್ಟು ಎ ಅಂತ ಅರ್ಥ. ಈಗ ಏನಾಯ್ತದೆ, e⁻−3x/-3 + c ಮುಗೀತು. ಅಥವಾ ಇದನ್ನ ಹಿಂಗೋ ಬರೀತಾರೆ, ಈ ಮೈನಸ್ ನ ಯೂಶುವಲಿ ಡಿನಾಮಿನೇಟರ್ ನಲ್ಲಿ ಮೈನಸ್ ಇದ್ರೆ ನ್ಯೂಮರೇಟರ್ ನಲ್ಲೇ ಬರೀತಾರೆ, ಅವಾಗ ಮೈನಸ್ ಈ ತರ ಬರುತ್ತೆ /3 + c. ಈ ಮೈನಸ್ ಐತಲ್ಲ, ಇದನ್ನ ಇಲ್ಲೂ ಬರೀಬಹುದು ಅಥವಾ ಇಲ್ಲೂ ಬರೀಬಹುದು, ಎರಡು ಕರೆಕ್ಟೇ. ನೋಡಿ, ಇದನ್ನ ಹಿಂಗೂ ಬರೀಬಹುದು, ಹಿಂಗೂ ಬರೀಬಹುದು, ಎರಡು ಕರೆಕ್ಟೇ, ಸರಿನಾ? ಮೈನಸ್ ಅಂತ ಬಂದ್ರೆ ಮೈನಸ್ ಬರುತ್ತೆ ಅಷ್ಟೇನೆ. ಅದೇ ತರ ಸಪೋಸ್ ಇಂಟಿಗ್ರಲ್ e⁻−x dx ಅನ್ಕೊಳ್ಳಿ, e⁻−x/-1 ಅಂತ ಬರೀಬೇಕು, -1 + c, ಸರಿನಾ? ಅಥವಾ ಇದನ್ನ ಹಿಂಗೂ ಬರೀಬಹುದು, ಮೈನಸ್ ಮೇಲ್ ಬರೆದ್ರೆ -e⁻−x + c /1 ಅಂತ ಬರುತ್ತೆ. 1 ಬರೆದ್ರೆ ಬರೀಬಹುದು, ಇಲ್ಲ ಅಂದಿಲ್ಲ. ಇದನ್ನ ಹಿಂಗೂ ಬರೀಬಹುದು ಅಥವಾ /1 ಬರೀಬಹುದು. 1 ಬರೆದ್ರು ಒಂದೇ, ಬರೀದೇ ಇದ್ರು ಒಂದೇ, ಸರಿನಾ? ಅದೇ ತರ ಸಪೋಸ್ ಹಿಂಗಿತ್ತು, e⁻−5x dx, e⁻−5x/-5 + c, ನೋಡಿ ಈ ತರ. ಈಗ ಇದೇ ಫಾರ್ಮುಲಾ ಮೇಲೆ ಸಪೋಸ್ ನಿಮ್ಗೆ ನಂಬರ್ ಬಂತು ಅನ್ಕೊಳ್ಳಿ, ಹಿಂದ್ಗಡೆ e⁻3x 5x ಅಂತ ಕೊಟ್ಟು ಅದರಿಂದ ನಂಬರ್ ಇತ್ತು, ಅವಾಗ ಏನ್ ಮಾಡೋದು, 3 × e⁻4x dx ಅಂತ ಆಯ್ತು. ನೋಡಿ, ನಂಬರ್ ಇದ್ರೆ ಏನಿಲ್ಲ, ನಂಬರ್ ಆಚೆ ತೆಗೀರಿ. ನಂಬರ್ ಆಚೆ ತಗೊಂಡ್ರೆ 3 ಇಂಟಿಗ್ರಲ್ e⁻4x dx, 3 ಇಂಟು ಇದಕ್ಕೆ ಏನಾಯ್ತದೆ, e⁻4x/4 + c. ನೋಡಿ, ನಂಬರ್ ಆಚೆ ತಗೊಳ್ಳಿ. ಮಾಮೂಲಿ ಇದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡೋದು. ಆಮೇಲೆ ಇದೇನಾರ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡೋದು, ಇಲ್ಲ ಅಂದ್ರೆ ಹಂಗೆ ಬರೆಯೋದು. ನೋಡಿ, ಇದು ಮೂರನೇ ಫಾರ್ಮುಲಾ. ಈಗ ನಾಲ್ಕನೇದಕ್ಕೆ ಬರೋಣ. ಇಂಟಿಗ್ರಲ್ 1/x dx log x + c. ನೋಡಿ, ನಿಮ್ಗೆ d/dx log x ಅಂದ್ರೆ 1/x ಅಲ್ವಾ? 1/x ನ ಇಂಟಿಗ್ರೇಟ್ ಮಾಡಿದ್ರೆ log x ಬರುತ್ತೆ. ಇಂಟಿಗ್ರಲ್ 1/x dx ಅಂದ್ರೆ log x + c. ನೋಡಿ, ಈಗ ನಿಮ್ಗೆ ಏನಪ್ಪಾ ಅಂತಂದ್ರೆ, ಡಿಫರೆನ್ಸಿಯೇಷನ್ ನ ರಿವರ್ಸ್ ಮಾಡಿದ್ರೆ ಇಂಟಿಗ್ರೇಷನ್ ಬರುತ್ತೆ, ಇಂಟಿಗ್ರೇಷನ್ ನ ರಿವರ್ಸ್ ಮಾಡಿದ್ರೆ ಡಿಫರೆನ್ಸಿಯೇಷನ್ ಬರುತ್ತೆ ಅಂತ ಹೇಳ್ಕೊಟ್ಟೆ ಅಲ್ವಾ? ಅದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿ, ಒಂದು ಪ್ರಶ್ನೆ ತಗೋತೀನಿ. ಈಗ ನಿಮ್ಗೆ ಇಂಟಿಗ್ರೇಷನ್ ಮಾಡ್ಬಿಡ್ತೀನಿ. ಫಸ್ಟ್ ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ 2x² 3x² + 2x + 5 ಅನ್ಕೊಳ್ಳಿ. ಸಿಂಪಲ್ ಆಗಿರೋದೇ ತಗೊಳ್ಳೋಣ. ಇದನ್ನ ಇಂಟಿಗ್ರೇಟ್ ಮಾಡಬೇಕು, ಆಯ್ತಾ? ಇಂಟಿಗ್ರೇಟ್ ಮಾಡೋದು ಈಗ ತಾನೇ ಹೇಳ್ಕೊಟ್ಟೆ, ಹಿಂಗೆ ಸ್ಪ್ಲಿಟ್ ಮಾಡ್ಕೋಬೇಕು. 3x² + 2x + 5 × dx is equal to integral 3x² dx plus integral 2x dx plus integral 5 dx. ಇಲ್ಲಿ 3 ಆಚೆ ತಗೋಬೇಕು, 3 ಇಂಟಿಗ್ರಲ್ x² dx, ಇಲ್ಲಿ 2 ಆಚೆ ತಗೋಬೇಕು, x dx. ಇದು ಹಂಗೆ ಬರ್ಕೋಬೇಕು ಅಲ್ವಾ? ಈಗ 3 ಇಂಟು ಇಂಟಿಗ್ರಲ್ x² dx ಅಂದ್ರೆ x² ಅಂದ್ರೆ x³ 3 ಪ್ಲಸ್ 2 ಇಂಟು x ಅಂದ್ರೆ x⁻1 ಅಂತ x² 2 ಪ್ಲಸ್ 5 ಗೆ 5x ಪ್ಲಸ್ c ಅಂತ ಬರುತ್ತೆ ಅಲ್ವಾ? ಈಗ 3 3 ಕ್ಯಾನ್ಸಲ್ ಆಯ್ತು, 2 2 ಕ್ಯಾನ್ಸಲ್ ಆಯ್ತು. ಆನ್ಸರ್ ಏನು? x³ ಪ್ಲಸ್ x² ಪ್ಲಸ್ 5x ಪ್ಲಸ್ c. ನೋಡಿ, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬಂತು? ಇಷ್ಟು ಬಂತಲ್ವಾ? ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಬರಬೇಕು. ಅವಾಗ ಇಂಟಿಗ್ರೇಷನ್ ಆನ್ಸರ್ ಇದೆಯಲ್ಲ, ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಇಂಟಿಗ್ರೇಷನ್ ಕ್ವಶನ್ ಬರುತ್ತೆ. ಇಂಟಿಗ್ರೇಷನ್ ಆನ್ಸರ್ ಇದೆಯಲ್ವಾ, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಬರಬೇಕು, ಸರಿನಾ? ನೋಡಿ, ಈ ಕಡೆ ತೋರಿಸ್ತೀನಿ, ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಇದೇನಿಲ್ಲ, ಸುಮ್ಮನೆ ನಿಮ್ಗೆ ತೋರಿಸ್ತಾ ಇರೋದು. ಡಿಫರೆನ್ಸಿಯೇಷನ್ ಇಂಟಿಗ್ರೇಷನ್ ರಿವರ್ಸ್, ಇಂಟಿಗ್ರೇಷನ್ ರಿವರ್ಸ್ ಡಿಫರೆನ್ಸಿಯೇಷನ್ ಅಂತ. ಈಗ ನೋಡಿ, ಹಿಂಗಿದೆ, y is equal to x³ ಪ್ಲಸ್ x² ಪ್ಲಸ್ 5x ಪ್ಲಸ್ c. ಇದನ್ನ ಡಿಫರೆನ್ಶಿಯೇಟ್ ಮಾಡ್ತೀನಿ. ಈಗ ನೋಡಿ, ಇಂಟಿಗ್ರೇಷನ್ ಆನ್ಸರ್ ಮಾಡಿದ್ರೆ ಇಷ್ಟು ಬಂದಿದೆ ಅಲ್ವಾ? ಈ ಆನ್ಸರ್ ನ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಈಗ ಡಿಫರೆನ್ಶಿಯೇಟ್ ಮಾಡ್ಬೇಕಂದ್ರೆ dy/dx is equal to ಎಲ್ಲಕ್ಕೂ d/dx ಹಾಕಬೇಕಲ್ವಾ? d/dx x³ d/dx x², 5 ಬೇಕಾದ್ರೆ ಆಚೆ ತೆಗೆದ್ಬಿಡ್ತೀನಿ, d/dx x ಪ್ಲಸ್ d/dx c.
ನೋಡಿ ಎಲ್ಲಕ್ಕೂ ಡಿ ಬೈ ಡಿ ಎಕ್ಸ್ ಆಗುತ್ತೆ. 5xಗೆ 5 ಆಚೆ ತೆಗೆದ್ಬಿಟ್ಟೆ, ಇಲ್ಲ ಇನ್ನೊಂದು ಸ್ಟೆಪ್ ಬರೀಬೇಕಾಗುತ್ತೆ. ಅದಕ್ಕೆ ಈಗ ಡಿ.ಬೈ.ಡಿ.ಎಕ್ಸ್ ಇದು ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ದು, ಇಂಟಿಗ್ರೇಷನ್ ಮುಗೀತು. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಿ.ಬೈ.ಡಿ.ಎಕ್ಸ್ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಡಿಫ್ರೆನ್ಶಿಯೇಟ್ಗೆ ಏನು ಫಾರ್ಮುಲಾ? 3x to the power 3 minus 1 plus 2x to the power 2 minus 1 5 into 1 plus 0. ಡಿ.ಬೈ.ಡಿ.ಎಕ್ಸ್ ಸಿ ಅಂದ್ರೆ ಕಾನ್ಸ್ಟೆಂಟ್ ಅಲ್ವಾ? ಸಿ ಕಾನ್ಸ್ಟೆಂಟ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಈಗ ಇದೇನಾಯ್ತದೆ? 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5. ನೋಡಿ ಇದು ಸೇಮ್ ಅಲ್ವಾ? ಇದು ನೋಡಿ ನಾನೇನ್ ಮಾಡಿದೆ, ಇದನ್ನ ಇಂಟಿಗ್ರೇಟ್ ಮಾಡಿದೆ, ಇಷ್ಟು ಬಂತು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ನೋಡಿ ಪುನಃ ಇದೇ ಬಂತು. ಅಂದ್ರೆ ಇಂಟಿಗ್ರೇಷನ್ದು ಆನ್ಸರ್ ಇರ್ತದಲ್ವಾ, ಆನ್ಸರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಂಟಿಗ್ರೇಷನ್ದು ಕ್ವಶನ್ ಬರುತ್ತೆ. ಅರ್ಥ ಆಯ್ತಾ? ಅದಕ್ಕೇನೆ ಇಂಟಿಗ್ರೇಷನ್ ಇಸ್ ರಿವರ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂತಾರೆ, ಅಥವಾ ಡಿಫ್ರೆನ್ಸಿಯೇಷನ್ ಇಸ್ ರಿವರ್ಸ್ ಆಫ್ ಇಂಟಿಗ್ರೇಷನ್ ಅಂತಾನು ಅನ್ಬೋದು. ಅರ್ಥ ಆಯ್ತಾ? ಸುಮ್ಮನೆ ತೋರಿಸಿ ನಿಮ್ಗೆ. ಈಗ 4 ಫಾರ್ಮುಲಾ ಅಲ್ವಾ? 4ನೇ ಫಾರ್ಮುಲಾ ಏನು? 1/x ಇಂಟಿಗ್ರಲ್ 1/x dx ಅಂದ್ರೆ log x plus c. 5ನೇ ಫಾರ್ಮುಲಾ ನೋಡಿ, ಫಾರ್ಮುಲಾಗಳು ಇದೆಯಲ್ಲ, ಯಾವ್ದಪ್ಪ? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ಮುಲಾ ಬರ್ಬಿಡ್ತೀನಿ ನಿಮಗೆ. ಇಂಟಿಗ್ರಲ್ sin x dx minus cos x plus c. 6th ಇಂಟಿಗ್ರಲ್ 1/x 4th ಇಂದ ಸ್ಟಾರ್ಟ್ ಮಾಡ್ತೀನಿ. ಇಂಟಿಗ್ರಲ್ cos x dx sin x plus c. ಇಂಟಿಗ್ರಲ್ tan ಆಮೇಲೆ ಬರೋಣ. secant square x dx tan x plus c. ಇಂಟಿಗ್ರಲ್ secant x tan x dx secant x plus c. ಇಂಟಿಗ್ರಲ್ cosecant square x dx minus cot x plus c. 10th one, integral cosecant x cot x dx is equal to minus cosecant x plus c. 11th one, integral tan x dx log secant x plus c. 12th one, integral cot x dx log sin x plus c. ನೋಡಿ ಇದಿಷ್ಟು ಗೊತ್ತಿರ್ಬೇಕು ನಿಮಗೆ. ಆಕ್ಚುಲಿ ಇದು ಬೇರೆ ತರ ಮಾಡಬೇಕು. ನಿಮ್ಗೆ ಡೈರೆಕ್ಟ್ ಆಗಿ ಇದು ಆನ್ಸರ್ ಇದನ್ನೇ ಬರ್ಬಿಟ್ಟಿದ್ದೀನಿ, ಫಾರ್ಮುಲಾನೇ. ಬೇರೆ ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಬರುತ್ತೆ, ಆ ಮೆಥಡ್ ಅಲ್ಲಿ ಮಾಡಿ ಕಂಡುಹಿಡ್ಕೋಬೇಕಿದ್ನ. ನೀವು ಇದನ್ನ ನೆನ್ಪಿಟ್ಕೊಳ್ಳಿ, ಇದು ಹೆಂಗ್ ಗೊತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ಆಮೇಲೆ. ಈಗ ಇಂಟಿಗ್ರಲ್ tan x dx ಅಂದ್ರೆ log secant x ನೆನ್ಪಿಟ್ಕೊಳ್ಬೇಕು. ಇಂಟಿಗ್ರಲ್ cot x ಅಂದ್ರೆ log sin x. ನೋಡಿ ಇದಿಷ್ಟು ಸ್ಟ್ಯಾಂಡರ್ಡ್, ಇನ್ನೂ ಇದಾವೆ ಫಾರ್ಮುಲಾಗಳು, ಬಟ್ ಇಷ್ಟು ನೆನ್ಪಿಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು 60% ಪ್ರಾಬ್ಲಮ್ಗಳನ್ನ ಮಾಡ್ಬೋದು ನೀವು ಇಂಟಿಗ್ರೇಷನ್ ಅಲ್ಲಿ. ನೋಡಿ 5ನೇದು ಏನಪ್ಪಾ ಅಂದ್ರೆ ಇಂಟಿಗ್ರಲ್ sin x dx ಮೈನಸ್ cos x plus c. ಇಂಟಿಗ್ರಲ್ cos x dx sin x plus c. ಇಂಟಿಗ್ರಲ್ ನೀವು ಸರ್ sin x cos x ಆಯ್ತು ಸರ್, ನೆಕ್ಸ್ಟ್ sin x cos x ಆದ್ಮೇಲೆ tan x ನೋಡಿ ಇಲ್ಲಿ ಬಂದಿದೆ ಆಯ್ತಾ. ಆಮೇಲೆ ಸರ್ cosecant x, ಬರೀ cosecant x ಇಲ್ಲಿ cosecant x ಬೇರೆ ತರ ಮಾಡಬೇಕು. ಆಮೇಲೆ secant x ಇಲ್ಲ ನೋಡಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ 6 ಇದೆ. ಯಾವುದು? sin x, cos x, tan x, cot x, cosecant x, secant x ಅಂತ. ನೋಡಿ ಇದಕ್ಕೆ secant x ಇಲ್ಲ, cosecant, ಅದಕ್ಕೆ ಬೇರೆ ಆನ್ಸರ್ ಇದೆ, ಬೇರೆ ಮೆಥಡ್ ಅಲ್ಲಿ ಮಾಡ್ಬೇಕನ್ನ, ಅದಕ್ಕೆ ಫಾರ್ಮುಲಾ ಇಲ್ಲ, ಕಂಡುಹಿಡ್ಕೋಬೇಕು ಆಯ್ತಾ. ಅದು ಬೇಕಾದ್ರೆ ಕೊಡ್ತೀನಿ ಫಾರ್ಮುಲಾ, ಆಮೇಲೆ ನಿಮ್ಗೆ ಹೆಂಗ್ ಗೊತ್ತು ಅಂತ ತೋರಿಸ್ತೀನಿ, ಅದು ಫಾರ್ಮುಲಾನು ಕೊಡ್ತೀನಿ ನೆನ್ಪಿಟ್ಕೊಳ್ಳೋದಂತೆ. ಈಗ ನೆಕ್ಸ್ಟ್ ನೋಡಿ 5th sin x dx ಅಂದ್ರೆ ಮೈನಸ್ cos x, cos x dx ಅಂದ್ರೆ sin x plus c, secant square x dx ಅಂದ್ರೆ tan x plus c, secant x tan x dx ಅಂದ್ರೆ secant x plus c, cosecant square x ಅಂದ್ರೆ ಮೈನಸ್ cot x plus c, cosecant x into cot x ಅಂದ್ರೆ ಮೈನಸ್ cosecant x plus c, ಇಂಟಿಗ್ರಲ್ tan x ಅಂದ್ರೆ log secant x, ಇಂಟಿಗ್ರಲ್ cot x ಅಂದ್ರೆ
ಲಾಗ್ ಸೈನ್ ಎಕ್ಸ್. ಆಯ್ತಾ? ಈಗ ಈ ಫಾರ್ಮುಲಾಗಳು ಏನಪ್ಪ ಅಂದ್ರೆ ನಿಮ್ ತಲೆ ಒಳಗೆ ಉಳ್ಕೊಬಿಡ್ಬೇಕು. ತಲೆ ಒಳಗೆ ಉಳ್ಕೋಬೇಕು. ಯಾವಾಗ ಉಳ್ಕೊಳ್ಳುತ್ತೆ ಅಂದ್ರೆ ನೀವು ಜಾಸ್ತಿ ಪ್ರಾಬ್ಲಮ್ಸ್ಗಳು ಮಾಡಿದಾಗ ಉಳ್ಕೊಳ್ಳೋದು. ಸುಮ್ಮನೆ ಹಿಂಗೆ ಬರೀ ಹಿಂಗೆ ನೋಡ್ಬಿಟ್ಟು ತಲೆ ಒಳಗೆ ಉಳ್ಕೊ ಅಂದ್ರೆ ಉಳ್ಕೊಳ್ಳಲ್ಲ. ಅದು ಏನ್ ಮಾಡ್ಬೇಕು? ಪ್ರಾಬ್ಲಮ್ಸ್ ಜಾಸ್ತಿ ಜಾಸ್ತಿ ಮಾಡಬೇಕು. ಆಯ್ತಾ? ನೋಡಿ, ನೀವು ಜಾಸ್ತಿ ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಆನ್ಸರ್ಗಳು ಸಿಗ್ತಾ ಇದೆ ಅಂದ್ರೆ ನಿಮ್ಗೆ ಇನ್ನೂ ಪ್ರಾಬ್ಲಮ್ಗಳು ಜಾಸ್ತಿ ಮಾಡಬೇಕು ಅಂತ ಅನ್ಸುತ್ತೆ. ಆ ಥರ ಬರಂಗೆ ನೀವು ಮಾಡ್ಕೋಬೇಕು. ನೀವು ಮ್ಯಾಥ್ಸ್ ಅಂದ್ರೆ ಸರ್ ಏನು ಅಷ್ಟೊಂದು ಲೆಕ್ಕ, ಅಷ್ಟೊಂದು ಓದಬೇಕು, ಅಷ್ಟೊಂದು ಲೆಕ್ಕ ಮಾಡಬೇಕು, ಮಾಡ್ತಾ ಮಾಡ್ತಾನೆ ನಿಮಗೆ ಒಂದು ಥ್ರಿಲ್ ಬಂದ್ಬಿಡುತ್ತೆ. ಏನು ತುಂಬ ಈಸಿಯಪ್ಪ ಮ್ಯಾಥ್ಸ್, ನಾನು ಅನ್ಕೊಂಡಷ್ಟು ಕಷ್ಟ ಅಲ್ಲ ಅಂತ ಅನಿಸ್ತದೆ. ಯಾವಾಗ ಪ್ರಾಕ್ಟೀಸ್ ಮಾಡ್ಬೇಕು ಜಾಸ್ತಿ. ನಿಮಗೆ ಯಾವುದೋ ಒಂದು ಪ್ರಶ್ನೆ ತಗೋತೀರಾ, ಆನ್ಸರ್ ಬಂದ್ಬಿಡ್ತು ಅಂದ್ಕೊಳ್ಳಿ ನಿಮಗೆ ಆ ಪ್ರಾಬ್ಲಮ್ಗೆ. ಅವಾಗ ಇನ್ನೂ ಮಾಡೋಣ, ಇನ್ನೂ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಹಂಗೆ ಅನ್ನಿಸ್ತಾ ಇರ್ಬೇಕು ನಿಮಗೆ. ಆಯ್ತಾ? ಪ್ರಾಕ್ಟೀಸ್ ಮಾಡಿದ್ರೆ ಹಂಗೆ ಅನ್ಸೋದು. ನೋಡಿ, ಈಗ ಈ ಫಾರ್ಮುಲಾ ಸುಮ್ಮನೆ ಹಂಗೆ ತಲೆ ಒಳಗೆ ಇರಲಿ ಅಂತ ಅನ್ನೋದಕ್ಕೆ ಒಂದಷ್ಟು ಲೆಕ್ಕ ಮಾಡ್ತೀನಿ. ಸಪೋಸ್ ಈಗ ನಿಮಗೆ ಎವ್ಯಾಲ್ಯೂಯೇಟ್ ಅಂದ್ಬಿಟ್ಟು ಈ ಥರ ಕೊಟ್ಟರು ಅಂದ್ಕೊಳ್ಳಿ. ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, 4 ಟರ್ಮ್ ಇದಾವೆ. ಎಷ್ಟಾದ್ರೂ ಇರಲಿ, 4 ಇರಲಿ, 46 ಇರಲಿ, 400 ಇರಲಿ, 4000 ಇರಲಿ, ಬೇಕಾರೆ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೈನ್ ಎಕ್ಸ್ ಡಿ ಎಕ್ಸ್, ಕಾಸ್ ಎಕ್ಸ್ ಡಿ ಎಕ್ಸ್ ಈ ತರ ಮಾಡ್ಕೋಬೇಕು. ಟ್ಯಾನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಈಗ ಇಂಟಿಗ್ರಲ್ ಸೈನ್ ಎಕ್ಸ್ ಅಂದ್ರೆ ಏನಪ್ಪ? ಫಾರ್ಮುಲಾ ಮೈನಸ್ ಕಾಸ್ ಎಕ್ಸ್. ಮೈನಸ್ ಕಾಸ್ ಎಕ್ಸ್. ನೋಡಿ, ಡಿಫ್ರೆನ್ಸಿಯೇಷನ್ ಅಲ್ಲಿ ಕಾಸ್ ಎಕ್ಸ್ ಗೆ ಮೈನಸ್ ಸೈನ್ ಎಕ್ಸ್ ಬರ್ತದೆ. ನೋಡಿ, ಇವೆಲ್ಲ ಸ್ವಲ್ಪ ಡಿಫರೆನ್ಸ್ಗಳು ಮಾಡ್ಕೋಬೇಕು. ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಗೆ ಬರೀ ಸೈನ್ ಎಕ್ಸ್ ಇಲ್ಲಿ. ಕನ್ಫ್ಯೂಸ್ ಮಾಡ್ಕೊಬಿಡ್ಬಾರ್ದು. ಡಿಫ್ರೆನ್ಸಿಯೇಷನ್ ಜೊತೆ ಇಂಟಿಗ್ರೇಷನ್ ಅವೆಲ್ಲ ಏನ್ ಕನ್ಫ್ಯೂಷನ್ ಆಗಲ್ಲ. ಪ್ರಾಕ್ಟೀಸ್ ಮಾಡ್ತಾ 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 ಲೆಕ್ಕಗಳು ಜಾಸ್ತಿ ಮಾಡ್ತಾ ಮಾಡ್ತಾ ನಿಮ್ಗೆ ಈಸಿ ಅನ್ಸ್ಬಿಡ್ತದೆ. ಫಾರ್ಮುಲಾ ಗೊತ್ತಾಗ್ಬಿಡ್ತದೆ ಏನಂತ. ಸೈನ್ ಎಕ್ಸ್ ಗೆ ಮೈನಸ್ ಕಾಸ್ ಎಕ್ಸ್, ಕಾಸ್ ಎಕ್ಸ್ ಗೆ ಪ್ಲಸ್ ಸೈನ್ ಎಕ್ಸ್, ಟ್ಯಾನ್ ಎಕ್ಸ್ ಗೆ ಏನಪ್ಪ? ಲಾಗ್ ಸೀಕೆಂಟ್ ಎಕ್ಸ್, ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಗೆ ಮೈನಸ್ ಕಾಟ್ ಎಕ್ಸ್. ಮೈನಸ್ ಬಂದ್ರೆ ಈ ತರ ಬ್ರಾಕೆಟ್ ಬರ್ಕೊಳ್ಳಿ. ಆಮೇಲೆ ಎಲ್ಲ ಸೇರಿಸಿ ಒಂದು ಸಿ ಹಾಕ್ಬಿಡೋದು. ಲಾಸ್ಟ್ಗೆ ಎಲ್ಲ ಸೇರಿಸಿ ಒಂದು ಸಿ. ಎಷ್ಟಾದ್ರೂ ಟರ್ಮ್ ಇರಲಿ, ಲಾಸ್ಟ್ಗೆ ಸಿ ಮಾತ್ರ ಒಂದೇ ಹಾಕ್ಬೇಕು. ಆಯ್ತಾ? ಈಗ ನೆಕ್ಸ್ಟ್ ಇಲ್ಲೊಂದು ಬ್ರಾಕೆಟ್ ಇರೋದ್ರಿಂದ ಬ್ರಾಕೆಟ್ ಓಪನ್ ಮಾಡ್ಕೋಬೇಕು. ಏನು? ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಸೀಕೆಂಟ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಕಾಟ್ ಎಕ್ಸ್ ಬರುತ್ತೆ ಪ್ಲಸ್ ಸಿ. ಸರಿನಾ? ನೋಡಿ, ಈ ತರ. ಈಗ ಇದೇ ಲೆಕ್ಕಕ್ಕೆ ಸಪೋಸ್ ನಿಮ್ಗೆ ಇದೇ ಲೆಕ್ಕಕ್ಕೆ ಹಿಂದ್ಗಡೆ ನಂಬರ್ ಬಂತು ಒಂದ್ ಕಡೆ. ನಂಬರ್ ಅಂದ್ರೆ ಇಂಟಿಗ್ರಲ್ 2 ಕಾಸ್ ಎಕ್ಸ್ 3 ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ 2 ಕಾಟ್ ಸ್ಕ್ವೇರ್ ಎಕ್ಸ್. ಕಾಟ್ ಸ್ಕ್ವೇರ್ ಅಲ್ಲ, ಕಾಟ್ ಸ್ಕ್ವೇರ್ ಬರಲ್ಲ. 2 ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಷ್ಟಿತ್ತು ಅಂದ್ಕೊಳ್ಳಿ. ನೋಡಿ, ಇದ್ರಲ್ಲಿ ಏನಿದೆ? ನಂಬರ್ಗಳಿದಾವೆ ಅಲ್ವಾ? ಎಲ್ಲ ಟರ್ಮ್ ಇಂದ ನಂಬರ್ ಇದೆ. ನಂಬರ್ ಇದ್ರೆ ಏನ್ ಮಾಡ್ಬೇಕು? ನಂಬರ್ ಆಚೆ ತಗೋಬೇಕು. ಈಗ ಇದನ್ನ ಸ್ಪ್ಲಿಟ್ ಮಾಡೋಣ. ಸ್ಪ್ಲಿಟ್ ಮಾಡಿದ್ರೆ 2 ಕಾಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 3 ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 2 ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. 2 ಆಚೆ ತಗೊಳ್ಳಿ ಕಾಸ್ ಎಕ್ಸ್ ಡಿ ಎಕ್ಸ್, 3 ಆಚೆ ತಗೊಳ್ಳಿ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 2 ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಈಗ 2 ಇಂಟು ಇಂಟಿಗ್ರಲ್ ಕಾಸ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್, 3 ಇಂಟು ಇಂಟಿಗ್ರಲ್ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಅಂದ್ರೆ ಸೀಕೆಂಟ್ ಎಕ್ಸ್, ಇಂಟಿಗ್ರಲ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಮೈನಸ್ ಕಾಟ್ ಎಕ್ಸ್ ಅಲ್ವಾ, ಪ್ಲಸ್ ಸಿ. ಈಗ ಇದನ್ನ ಇಲ್ಲೊಂದು ಮೈನಸ್ ಇದ್ದಾಗ ಇಂಟು ಮಾಡ್ಕೋಬೇಕಷ್ಟೇ. ಏನಾಗುತ್ತೆ? 2 ಸೈನ್ ಎಕ್ಸ್ ಪ್ಲಸ್ 3 ಸೀಕೆಂಟ್ ಎಕ್ಸ್ ಮೈನಸ್ ಬರ್ತದೆ ಮೈನಸ್ 2 ಕಾಟ್ ಎಕ್ಸ್ ಪ್ಲಸ್ ಸಿ. ನೋಡಿ, ಈ ತರ ಏನಾದ್ರು ನಂಬರ್ ಬಂದ್ರೆ ನಂಬರ್ ಆಚೆ ತಗೊಳ್ಳೋದು, ಮಾಮೂಲಿ ಫಾರ್ಮುಲಾಗಳು ಹಾಕೊಳ್ಳೋದು. ಆಯ್ತಾ? ನೋಡಿ, ಈಗ ನೆಕ್ಸ್ಟ್ ಇದರಲ್ಲಿ ಸಪೋಸ್ ನಿಮ್ಗೇನಾದ್ರೂ ಈಗ ಸೈನ್ ಎಕ್ಸ್ ಅಂದ್ರೆ ಗೊತ್ತಲ್ವಾ? ಸೈನ್ ಎಕ್ಸ್ ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಅಂತ. ಸಪೋಸ್ ನಿಮ್ಗೆ ಹಿಂಗ್ ಗೊತ್ತು ಅನ್ಕೊಳ್ಳಿ, ಇಂಟಿಗ್ರಲ್ ಸೈನ್ 3x dx. ಅದೇ ತರ ಇಂಟಿಗ್ರಲ್ ಕಾಸ್ 5x dx. ಅದೇ ತರ ಇಂಟಿಗ್ರಲ್
ಸೀಕೆಂಟ್ ಸ್ಕ್ವೇರ್ 3x dx. ಈಗ ಇಲ್ಲೇನಾಯ್ತಾ ಇದೆ ಅಂತಂದ್ರೆ ನೋಡಿ, ಎಕ್ಸ್ ಇಂದ ನಂಬರ್ ಬರ್ತೈತೆ, ಏನು 3 ಬಂದೈತೆ, ಇಲ್ಲಿ 5 ಬಂದೈತೆ, ಇಲ್ಲಿ 3 ಬಂದೈತೆ. ನೀವೇನ್ ಮಾಡ್ಬೇಕಂದ್ರೆ ಈಗ ನೋಡಿ, ಬರೀ ಸೈನ್ ಎಕ್ಸ್ ಅಂದ್ರೆ ಏನಪ್ಪಾ, ಮೈನಸ್ ಕಾಸ್ ಎಕ್ಸ್ ಅಲ್ವಾ. ಸೈನ್ ಎಕ್ಸ್ ಅಂದ್ರೆ ಮೈನಸ್ ಕಾಸ್ ಎಕ್ಸ್. ಸೈನ್ 3x ಅಂದ್ರೆ ಏನಾಯ್ತದೆ, ಮೈನಸ್ ಕಾಸ್ 3x ಡಿವೈಡ್ ಬೈ 3 ಬರುತ್ತೆ ನೋಡಿ. ಸೈನ್ 3x ಅಂದ್ರೆ ಮೈನಸ್ ಕಾಸ್ 3x ಬೈ 3. ಅದೇ ತರ ನಿಮ್ಗೆ ಸೈನ್ 5x ಬಂದಿತ್ತು, ಮೈನಸ್ ಕಾಸ್ 5x ಬೈ 5. ಸೈನ್ 7x ಬಂದಿತ್ತು, ಮೈನಸ್ ಕಾಸ್ 7x ಬೈ 7. ಸೈನ್ 100x ಬಂದಿತ್ತು, ಮೈನಸ್ ಕಾಸ್ 100x ಬೈ 100. ಅದೇ ತರ ಇಲ್ಲಿ ನೋಡಿ, ಕಾಸ್ 5x ಇದೆ, ಬರೀ ಕಾಸ್ x ಏನು ಸೈನ್ x. ಕಾಸ್ 5x ಇದ್ರೆ ಸೈನ್ 5x ಬೈ 5 ನೋಡಿ. ಇಂಟಿಗ್ರೇಷನ್ ಎಲ್ಲ ಈ ತರ ಡಿವೈಡ್ ಬೈ ಬರುತ್ತೆ ನಂಬರ್. ಡಿಫ್ರೆನ್ಸಿಯೇಷನ್ ಅಲ್ಲಿ ಇಲ್ಲ ಪಕ್ಕದಲ್ಲಿ ಬಂದ್ಬಿಡೋದು. ಡಿಫ್ರೆನ್ಸಿಯೇಷನ್ ಅಲ್ಲಿ ಈ ತರ ಇದ್ರೆ ಪಕ್ಕದಲ್ಲಿ ಬರ್ತಾ ಇತ್ತು. ಇಂಟಿಗ್ರೇಷನ್ ಅಲ್ಲಿ ಡಿನಾಮಿನೇಟರ್ ನಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ತರ ಸಪೋಸ್ ಕಾಸ್ 10x ಇತ್ತು, ಸೈನ್ 10x ಬೈ 10. ಕಾಸ್ 8x ಇತ್ತು, ಸೈನ್ 8x ಬೈ 8. ಕಾಸ್ 100x, ಸೈನ್ 100x ಬೈ 100. ಅದೇ ತರ ಸೀಕೆಂಟ್ ಸ್ಕ್ವೇರ್ 3x ಅಂತ ಇದೆ, ಬರೀ ಸೀಕೆಂಟ್ ಸ್ಕ್ವೇರ್ x ಅಂದ್ರೆ ಏನು, tan x. ಸೀಕೆಂಟ್ ಸ್ಕ್ವೇರ್ 3x ಅಂದ್ರೆ tan 3x ಬೈ 3 ಪ್ಲಸ್ c. ಅದೇ ತರ ಸೀಕೆಂಟ್ ಸ್ಕ್ವೇರ್ 5x ಇತ್ತು, ಅವಾಗೇನು tan 5x ಬೈ 5. ಸೀಕೆಂಟ್ ಸ್ಕ್ವೇರ್ 7x ಇತ್ತು, ಅವಾಗೇನು tan 7x ಬೈ 7. ಸೀಕೆಂಟ್ ಸ್ಕ್ವೇರ್ 8x ಇತ್ತು, tan 8x ಬೈ 8. ಆಯ್ತಾ. ಅದೇ ತರ ಈಗ ಹಿಂಗಿತ್ತು ಅನ್ಕೊಳ್ಳಿ, ಇಂಟಿಗ್ರಲ್ ಸೀಕೆಂಟ್ 3x tan 3x dx ಅಂತ ಇತ್ತು ನೋಡಿ. ಸೀಕೆಂಟ್ x tan x ಅಂದ್ರೆ ಏನು, ಸೀಕೆಂಟ್ x tan x ಅಂದ್ರೆ ಸೀಕೆಂಟ್ x ಅಲ್ವಾ. ಸೀಕೆಂಟ್ 3x tan 3x ಅಂದ್ರೆ ಏನಾಯ್ತದೆ, ಸೀಕೆಂಟ್ 3x ಅಲ್ವಾ, ಡಿವೈಡ್ ಬೈ 3. ನೀವು ಸರ್ ಇಲ್ಲೊಂದು 3 ಇದೆ, 2 ಹಾಕಬೇಕಲ್ವಾ, 9 ಹಾಕಬೇಕು ಅಥವಾ 6 ಹಂಗಲ್ಲ, 2 ಎಷ್ಟಾದ್ರೂ ಇರಲಿ. ಸೀಕೆಂಟ್ x tan x ಅಂತ ಇದ್ರೆ ಸೀಕೆಂಟ್ x ಅಲ್ವಾ. ಸೀಕೆಂಟ್ 3x tan 3x ಇದ್ರೆ ಸೀಕೆಂಟ್ 3x ಡಿವೈಡೆಡ್ ಬೈ 3 ಅಷ್ಟೇ. ಗೊತ್ತಾಯ್ತಲ್ವಾ. ನೋಡಿ, ಈ ತರ 2 ಇದ್ರೆ 2 ಸಲ ನಂಬರ್ ಬರಲ್ಲ, ಒಂದೇ ನಂಬರ್ ಈ ತರ ಸೀಕೆಂಟ್ 3x ನೋಡಿ. ಸೀಕೆಂಟ್ 3x ಆಮೇಲೆ ಹಿಂಗಿದ್ರೆ ಬರೆಯಕ್ಕಾಗಲ್ಲ. ಈಗ ಸಪೋಸ್ ಇಲ್ಲಿ 3 ಇತ್ತು, ಇಲ್ಲಿ 4 ಇತ್ತು ಅನ್ಕೊಳ್ಳಿ, ಅವಾಗ ಈ ತರ ಬರೆಯಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ, ಇಲ್ಲೇನಿರ್ತದೋ ಇಲ್ಲೋ ಅದೇ ಇರಬೇಕು, ಅವಾಗ ಮಾತ್ರ ಸೀಕೆಂಟ್ 3x ಅಂತ ಬರೆಯಕ್ ಸಾಧ್ಯ. ಇಲ್ಲಿ 3 ಇಲ್ಲಿ 4 ಇದ್ರೆ ಬರೆಯಕ್ಕಾಗಲ್ಲ. ಅರ್ಥ ಆಯ್ತಾ. ನೋಡಿ, ಈಗ ನಿಮಗೆ ಎಷ್ಟೊಂದು ಫಾರ್ಮುಲಾಗಳು ಹೇಳ್ಕೊಟ್ಟೆ. ಸಪೋಸ್ ಈಗ ನಿಮಗೆ ಇಂಟಿಗ್ರೇಷನ್ ಆಫ್ tan ಸ್ಕ್ವೇರ್ x ಎಷ್ಟು ಅಂತ ಕೇಳ್ಬಿಟ್ಟು, ಅದೇ ತರ ಕಾಟ್ ಸ್ಕ್ವೇರ್ x ಕೇಳ್ಬಿಟ್ಟು. ನೋಡಿ, ಇವೆರಡಕ್ಕೆ ಫಾರ್ಮುಲಾ ಬರ್ಸಿಲ್ಲ ನಾನು, ಡೈರೆಕ್ಟ್ ನೀವು ನೋಡ್ಬೇಕು. ಈ ಫಾರ್ಮುಲಾ ಬರೋದಲ್ಲ, ಅದರಲ್ಲಿ ಇವೆರಡು ಇರಲಿಲ್ಲ. ಯಾವ್ದಿತ್ತು, ಇದಿತ್ತು, ಸೀಕೆಂಟ್ ಸ್ಕ್ವೇರ್ x ಇತ್ತು, tan x ಪ್ಲಸ್ ಸಿ. ಇನ್ನೊಂದು ಕೊಸಿಕೆಂಟ್ ಸ್ಕ್ವೇರ್ x ಇತ್ತು, ಏನು ಮೈನಸ್ ಕಾಟ್ x ಪ್ಲಸ್ ಸಿ. ನಿಮ್ಗೆ tan ಸ್ಕ್ವೇರ್ ಇರಲಿಲ್ಲ, ಬರೀ tan ಇತ್ತು. tan ಸ್ಕ್ವೇರ್ x ಇರಲಿಲ್ಲ, ಕಾಟ್ ಸ್ಕ್ವೇರ್ x ಇರಲಿಲ್ಲ. ಅಂದ್ರೆ ಅದಕ್ಕೆ ಡೈರೆಕ್ಟ್ ಫಾರ್ಮುಲಾ ಇಲ್ಲ, ಅದು ಏನೋ ಬೇರೆ ಪ್ರೊಸೀಜರ್ ಯೂಸ್ ಮಾಡಬೇಕು ಅಂತ. ನೋಡಿ, tan ಸ್ಕ್ವೇರ್ x ಕಾಟ್ ಸ್ಕ್ವೇರ್ x ಬಂದಾಗ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಟ್ರಿಗ್ನಾಮೆಟ್ರಿ ಕ್ಲಾಸ್ ಮಾಡುವಾಗ ಹೇಳ್ಕೊಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ 3 ಇದಾವೆ ಅಂತ. ಯಾವ್ದಾದ್ರು ಒಂದು ಸೈನ್ ಸ್ಕ್ವೇರ್ x ಪ್ಲಸ್ ಕಾಸ್ ಸ್ಕ್ವೇರ್ x ಅಂದ್ರೆ 1, ಇದು ಒಂದು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ. ಇನ್ನೊಂದೇನು ಸೀಕೆಂಟ್ ಸ್ಕ್ವೇರ್ x ಮೈನಸ್ tan ಸ್ಕ್ವೇರ್ x. ಇನ್ನೊಂದು ಕೊಸಿಕೆಂಟ್ ಸ್ಕ್ವೇರ್ x ಮೈನಸ್ ಕಾಟ್ ಸ್ಕ್ವೇರ್ x ಇಸ್ ಈಕ್ವಲ್ ಟು 1 ಅಲ್ವಾ. ಈ 3 ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಇದೆ. ಈಗ ಇವೆರಡು ಲೆಕ್ಕ ಮಾಡ್ಬೇಕಂದ್ರೆ ಇದು ಮತ್ತೆ ಇದನ್ನ ಯೂಸ್ ಮಾಡ್ಕೋಬೇಕು. ಆಯ್ತಾ. ಈಗ ನೋಡಿ, ಇದನ್ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಬರೆದ್ರೆ ನಾವು ಈ ತರ ಬರೀಬೋದಾ, tan ಸ್ಕ್ವೇರ್ x is equal to secant ಸ್ಕ್ವೇರ್ x minus 1.
ಇದನ್ನ ಈ ಕಡೆ ತಂದು ಇದು ಈ ಕಡೆ ತಗೊಂಡು ಹೋದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ನ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರ್ಕೋಬಹುದು. ಅದೇ ತರ ಇದನ್ನ ಹೆಂಗ್ ಬರ್ಕೋಬಹುದು, ಕಾಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ನೀವು ಸರ್ ಏನಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೋಡಿ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಗೆ ಫಾರ್ಮುಲಾ ಇಲ್ಲ. ಫಾರ್ಮುಲಾ ಅಂದ್ರೆ ಇಂಟಿಗ್ರೇಷನ್ ಅಲ್ಲಿ ಫಾರ್ಮುಲಾ ಇಲ್ಲ. ಕಾಟ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಅಲ್ಲಿ ಫಾರ್ಮುಲಾ ಇಲ್ಲ. ಬಟ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದೆ ನೋಡಿ, ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಇದೆ ಅಲ್ವಾ. ಈ ಜಾಗದಲ್ಲಿ ಈ ತರ ಬರ್ಕೊಂಡ್ರೆ ಇದನ್ನು ಇಂಟಿಗ್ರೇಟ್ ಮಾಡ್ಬೋದು, ಫಾರ್ಮುಲಾ ಗೊತ್ತು. ಆಮೇಲೆ 1 ಅಂದ್ರೆ ಕಾನ್ಸ್ಟೆಂಟ್ 1x ಅಂತ ಬರುತ್ತೆ, ಅದಕ್ಕೆ ಈ ತರ ಬರ್ಕೋತಾರೆ. ನೆನ್ಪಿಟ್ಕೊಳ್ಳಿ, ಇಂಟಿಗ್ರೇಷನ್ ಅಲ್ಲಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಕಾಟ್ ಸ್ಕ್ವೇರ್ ಎಕ್ಸ್ ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಇವೆರಡು ಫಾರ್ಮುಲಾ ಗೊತ್ತಿರಬೇಕು. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಫಾರ್ಮುಲಾ ಇದು, ಆಯ್ತಾ. ಈಗ ಟ್ಯಾನ್ ಸ್ಕ್ವೇರ್ ಎಕ್ಸ್ ಗೆ ಬರೀಬಹುದು ನಾನು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್. ಇದನ್ನ ಸ್ಪ್ಲಿಟ್ ಮಾಡೋಣ. ಸ್ಪ್ಲಿಟ್ ಮಾಡಿದ್ರೆ ಏನಾಯ್ತದೆ, ಇಂಟಿಗ್ರಲ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ 1 ಡಿ ಎಕ್ಸ್. ಕರೆಕ್ಟಾ ನೋಡಿ, ಎರಡು ಟರ್ಮ್ ಇದೆ, ಎರಡು ಟರ್ಮ್ ಸ್ಪ್ಲಿಟ್ ಮಾಡ್ಬೇಕಂಡೆ. ಈಗ ಇಂಟಿಗ್ರಲ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಗೆ ಫಾರ್ಮುಲಾ ಏನು, ಹಿಂದೆ ನೋಡಿ ಬರ್ದಿದೆ, ಇಲ್ಲೇ ಐತಿ ನೋಡಿ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಗೆ ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರಲ್ 1 ಡಿ ಎಕ್ಸ್ ಅಂದ್ರೆ 1x ಅಲ್ವಾ. ಕಾನ್ಸ್ಟೆಂಟ್ ಬಂದಾಗ ಇಂಟು ಎಕ್ಸ್ ಮಾಡ್ಕೋಬೇಕು. 1 ಅಂದ್ರೆ ಕಾನ್ಸ್ಟೆಂಟ್, ಇದು ಬರೀ ಎಕ್ಸ್ ಬರುತ್ತೆ, ಪ್ಲಸ್ ಸಿ. ನೋಡಿ, ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತಂದ್ರೆ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಆಯ್ತಾ. ಹೆಂಗ್ ಬಂತು ಅಂದ್ರೆ ನೋಡಿ, ಈ ತರ ಫಾರ್ಮುಲಾ ಹಾಕೊಂಡು ಕಂಡುಹಿಡ್ಕೋಬೇಕು. ಈಗ ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇಂಟಿಗ್ರಲ್ ಕಾಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೋಡಿ, ಕಾಟ್ ಸ್ಕ್ವೇರ್ ಎಕ್ಸ್ ನ ಏನಂತ ಬರೀಬಹುದು, ಇಂಟಿಗ್ರಲ್ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್. ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಇಂಟಿಗ್ರಲ್ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ 1 ಡಿ ಎಕ್ಸ್. ಈಗ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಟ್ ಎಕ್ಸ್ ಬರುತ್ತೆ. ಮೈನಸ್ ಕಾಟ್ ಎಕ್ಸ್ ಮೈನಸ್ ಇದು 1 ಡಿ ಎಕ್ಸ್ ಅಂದ್ರೆ ಮೈನಸ್ ಎಕ್ಸ್ ಪ್ಲಸ್ ಸಿ. ನೋಡಿ, ಇಂಟಿಗ್ರಲ್ ಕಾಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಮೈನಸ್ ಕಾಟ್ ಎಕ್ಸ್ ಮೈನಸ್ ಎಕ್ಸ್. ಇಂಟಿಗ್ರಲ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್. ನೋಡಿ, ಎರಡಕ್ಕೂ ಏನು ಒಂದೇ ಒಂದು ಡಿಫರೆನ್ಸ್ ಏನು ನೋಡಿ, ಮೈನಸ್ ಎಕ್ಸ್ ಪ್ಲಸ್ ಸಿ ಎರಡಕ್ಕೂ ಸೇಮ್. ಟ್ಯಾನ್ ಬಂದಾಗ ಇಲ್ಲಿ ಟ್ಯಾನೇ ಬರ್ತದೆ, ಕಾಟ್ ಬಂದಾಗ ಕಾಟೇ ಬರುತ್ತೆ. ಒಂದು ಏನ್ ಬರ್ತದೆ, ಮೈನಸ್ ಬರ್ತದೆ ಅಷ್ಟೇ ಅಲ್ವಾ. ನೋಡಿ, ಇಂಟಿಗ್ರಲ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನು, ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರಲ್ ಕಾಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನು, ಮೈನಸ್ ಕಾಟ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ ಅಲ್ವಾ. ಟ್ಯಾನ್ಗೆ ಟ್ಯಾನೇ ಬಂದ್ಬಿಡ್ತದೆ ಇಲ್ಲಿ. ಇವೆರಡು ನೆನ್ಪಿಟ್ಟು ಮೈನಸ್ ಎಕ್ಸ್ ಅಂತ ನೆನ್ಪಿಟ್ಕೋಬೇಕಷ್ಟೇ. ಸಿ ಬಿಟ್ಬಿಡಿ, ಮೈನಸ್ ಎಕ್ಸ್. ನೋಡಿ, ಇದಕ್ಕೂ ಮೈನಸ್ ಎಕ್ಸ್, ಇದಕ್ಕೂ ಮೈನಸ್ ಎಕ್ಸ್. ಟ್ಯಾನ್ಗೆ ಇಲ್ಲಿ ಟ್ಯಾನೇ ಬರುತ್ತೆ, ಕಾಟ್ಗೆ ಮೈನಸ್ ಕಾಟ್ ಅಂತ ಬರುತ್ತೆ. ನೋಡಿ, ಈ ತರ. ಇಲ್ಲ ಅಂತಂದ್ರೆ ಈ ತರ ಕಂಡುಹಿಡ್ಕೊಳ್ಳಿ ಅಷ್ಟೇ. ಏನು ಬೇಗ ಬರುತ್ತೆ, ಈ ತರನೇ ಫಾರ್ಮುಲಾ ಹಾಕಿ ಕಂಡುಹಿಡಿಬಹುದು. ದೊಡ್ಡದಕ್ಕೆ ನೆನ್ಪಿಟ್ಕೊಬಿಡಿ. ಈ ತರ ಚಿಕ್ಕ ಚಿಕ್ಕದು ಹಿಂಗೆ ಮಾಡ್ಕೊಂಡು ನೋಡಿ, ಎರಡೇ ಸ್ಟೆಪ್ ಸಾಕು. ಬರೀ ಫಾರ್ಮುಲಾ ಬರ್ಬಿಟ್ರೆ ಹಂಗೆ ಹೇಳ್ಬಿಡ್ಬೋದು ಏನಂತ ಅಲ್ವಾ. ಏನು ಇದನ್ನೇ ನೆನ್ಪಿಟ್ಕೋಬೇಕಾಗಿಲ್ಲ. ಯಾಕಂದ್ರೆ ಸುಮ್ಮನೆ ಎಲ್ಲಾನು ಅದನ್ನು ನೆನ್ಪಿಟ್ಕೊಳ್ಳಿ ಇದನ್ನು ನೆನ್ಪಿಟ್ಕೊಳ್ಳಿ ಅಂದ್ರೆ ಎಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ಈ ಚಿಕ್ಕದಿದೆ, ಡೈರೆಕ್ಟ್ ಮಾಡಿ ಈ ಫಾರ್ಮುಲಾ ಗೊತ್ತಿರಬೇಕು. ಆಮೇಲೆ ನೋಡಿ, ಇಂಟಿಗ್ರೇಷನ್ ಇನ್ನೊಂದು ನೆನ್ಪಿಟ್ಕೊಳ್ಳಿ. ಟ್ರಿಗ್ನಾಮೆಟ್ರಿಕ್ ನಲ್ಲಿ ಫಾರ್ಮುಲಾಗಳಿದಾವಲ್ಲ, ಆ ಫಾರ್ಮುಲಾ ಎಲ್ಲ ಗೊತ್ತಿರ್ಬೇಕು ನಿಮಗೆ. ಅದು ಗೊತ್ತಿದ್ರೆ ಮಾತ್ರ ಇಂಟಿಗ್ರೇಷನ್ ಈಸಿ ಆಗೋದು. ಇಲ್ಲ ಅಂದ್ರೆ ನೋಡಿ, ಯಾವುದೇ ಲೆಕ್ಕ ತಗೊಳ್ಳಿ, ಒಂದಕ್ಕೊಂದೊಂದು ಫಾರ್ಮುಲಾ ಇರ್ತವೆ. ಯಾವ ಫಾರ್ಮುಲಾ ಟ್ರಿಗ್ನಾಮೆಟ್ರಿ ಫಾರ್ಮುಲಾಗಳಿರ್ತವೆ, ಆ ಫಾರ್ಮುಲಾಗಳು ಗೊತ್ತಿರಬೇಕು. ನಾನು ಟ್ರಿಗ್ನಾಮೆಟ್ರಿನಲ್ಲಿ ಅದಕ್ಕೇನೆ ಎಲ್ಲಾನು ಹೇಳ್ಕೊಟ್ಟಿದ್ದೀನಿ. ಆ ಟ್ರಿಗ್ನಾಮೆಟ್ರಿ ವಿಡಿಯೋಗಳು ನೋಡಿ, ಆಮೇಲೆ ಇಂಟಿಗ್ರೇಷನ್ ಬನ್ನಿ. ಫಾರ್ಮುಲಾ ಗೊತ್ತಾಗಿಲ್ಲ ಅಂದ್ರೆ ಟ್ರಿಗ್ನಾಮೆಟ್ರಿ ವಿಡಿಯೋಸ್ ನೋಡಿ, ಫಾರ್ಮುಲಾ ಅಲ್ಲಿ ಇರ್ತದೆ, ಇಲ್ಲಿಗೆ ಬಂದು ವರ್ಕೌಟ್ ಮಾಡ್ಬೋದು. ಸರಿನಾ? ನೋಡಿ, ಇವತ್ತಿಗೆ ಇಷ್ಟು ಸಾಕು. ಇಂಟಿಗ್ರೇಷನ್ ಇನ್ನೂ ಇದೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ನೋಡಿ, ಈಗ ಇಂಟಿಗ್ರೇಷನ್ ಮುಗಿದ ತಕ್ಷಣ ಇನ್ನು ಒಂದು ಡೆಫಿನೆಟ್ ಇಂಟಿಗ್ರಲ್ಸ್ ಮತ್ತೆ ಡಿಫರೆನ್ಷಿಯಲ್ ಈಕ್ವೇಷನ್ ಇನ್ನು ಎರಡೇ ಟಾಪಿಕ್ ಇರೋದು. ಇದು ಆಗ್ಬಿಟ್ರೆ ಅದೆರಡು ಮುಗಿದ ತಕ್ಷಣ ಸೈನ್ಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಿಮಗೆ, ಆಯ್ತಾ. ಯಾರ್ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇರಿ. ನಿಮಗೆಲ್ಲ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಅಂತ ಈ ಕ್ಲಾಸ್ ಮುಗಿಸೋಣ. ಥ್ಯಾಂಕ್ ಯು.